ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿಜಯಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ದುಬಾರಿ ಮೆಟ್ರೋ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ನಮ್ಮ ಮೆಟ್ರೋ ಮಾಡಿದ ಅವಾಂತರ, ಸಿಲಿಕಾನ್ ಸಿಟಿ ಜನ ತತ್ತರ. 47% ಪ್ರಯಾಣ ದರ ಹೆಚ್ಚಿಸಿದ ಬೆಂಗಳೂರು ಮೆಟ್ರೋ. ಕೇಂದ್ರದ ಸಮಿತಿ ವರದಿ ಆಧರಿಸಿ ಮೆಟ್ರೋ ದರ ಹೆಚ್ಚಳ. ಇಡೀ ದೇಶದಲ್ಲಿ ನಮ್ಮ ಮೆಟ್ರೋದಲ್ಲಿ ಅತಿ ಹೆಚ್ಚು ದರ ನಿಗದಿ. ಸರ್ಕಾರಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿರುವ ಜನಸಾಮಾನ್ಯರು. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಮೆಟ್ರೋ ವಿಚಾರವನ್ನು ಇವತ್ತು ಚರ್ಚೆ ಮಾಡಲೇಬೇಕಾದಂಥ ವಿಚಾರ. ಯಾಕೆ ಅಂದರೆ ಇಡೀ ದೇಶದಲ್ಲಿ ಎಲ್ಲೂ ಇರದಿರತಕ್ಕಂಥ ದರ ಪ್ರಮಾಣವನ್ನು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಮೆಟ್ರೋನಲ್ಲಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂದರೆ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಸುಮಾರು 47% ದರವನ್ನು ಹೆಚ್ಚಳ ಮಾಡಿದ್ದಾರೆ. ಯಾಕೆ ಈ ರೀತಿ ದರ ಹೆಚ್ಚಳ ಆಗಿದೆ ಅಂತ ನೋಡೋದಾದರೆ, ಈ ಬಸ್ ದರ ಹೇಗೆ ಹೆಚ್ಚಳ ಆಗುತ್ತೋ ಹಾಗೆ ಏಕಾಏಕಿ ಸರ್ಕಾರಗಳು ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಈ ದರ ಹೆಚ್ಚಳ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಮಾಡ್ತಾರೆ. ಆ ಕಮಿಟಿ ಏನು ವರದಿಯನ್ನು ಕೊಡುತ್ತೋ ಅದರ ಆಧಾರದ ಮೇಲೆ ದರವನ್ನು ಹೆಚ್ಚಳ ಮಾಡಲಾಗುತ್ತೆ. ಆದರೆ ಇಲ್ಲಿ ಕೇವಲ ಕರ್ನಾಟಕ ಸರ್ಕಾರ ಅಂತ ಆಗಲಿ ಅಥವಾ ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಅಂತ ಆಗಲಿ ಇಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಎರಡೂ ಸರ್ಕಾರಗಳು ಸೇರಿ ಈ ಮೆಟ್ರೋ ದರವನ್ನು ಹೆಚ್ಚಳ ಮಾಡುವಂಥದ್ದು ಎಷ್ಟಾಗಬೇಕು ಏನು ಅನ್ನೋದನ್ನು ನಿರ್ಧಾರ ಮಾಡ್ತವೆ. ಆದರೆ ಇಲ್ಲಿ ಜನಸಾಮಾನ್ಯರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಳ್ಳುತ್ತೆ, ಮತ್ತೊಂದು ಕಡೆ BJP ಸರ್ಕಾರ ಕೂಡ ಹೇಳ್ಕೊಳ್ಳುತ್ತೆ. ಆದರೆ ಎರಡೂ ಸರ್ಕಾರಗಳು ಸೇರಿ ಜನಸಾಮಾನ್ಯರ, ಕೂಲಿ ಕಾರ್ಮಿಕರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಿಡಿಯುವಂಥ ಕೆಲಸವನ್ನು, ಹೀನಾಯ ಮನೋಸ್ಥಿತಿಯನ್ನು ಇವತ್ತು ತಲುಪಿದ್ದಾವ ಅನ್ನುವಂಥ ಪ್ರಶ್ನೆ ಇವತ್ತು ಜನರನ್ನು ಕಾಡ್ತಾ ಇದೆ. ಯಾಕೆ ನಾನು ಈ ಮಾತನ್ನು ಬಹಳ ಕಠೋರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಕರ್ನಾಟಕದ ಮೆಟ್ರೋ ಸ್ಥಿತಿಗತಿಗಳನ್ನು ಗಮನಿಸೋದಾದರೆ ಎಲ್ಲೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಮೆಟ್ರೋದಲ್ಲಿರುವಂಥ ಪರಿಸ್ಥಿತಿ ಎಲ್ಲೂ ಇಲ್ಲ. ನೀವು ಪಶ್ಚಿಮ ಬಂಗಾಳದ ಉದಾಹರಣೆಯನ್ನು ಕೊಡ್ತೀನಿ. BJP ವಿರೋಧ ಮಾಡ್ತಾ ಇರುವಂಥ ಪಶ್ಚಿಮ ಬಂಗಾಳದ ಸರ್ಕಾರದ ಉದಾಹರಣೆಯನ್ನೇ ನಾವು ತೆಗೆದುಕೊಳ್ಳೋದಾದರೂ ಕೂಡ ಅಲ್ಲಿ 2 ಕಿಲೋಮೀಟರ್ ನೀವು ರೈಲ್ವೆ ಪ್ರಯಾಣ ಮಾಡಬೇಕಂದ್ರೆ, ಮೆಟ್ರೋನಲ್ಲಿ ಪ್ರಯಾಣ ಮಾಡಬೇಕು ಅನ್ನೋದಾದರೆ ₹5 ನಿಮ್ಮಿಂದ ಹಣವನ್ನು ಪಡೀತಾರೆ, ಅಂದರೆ ಪ್ರಯಾಣ ದರವನ್ನು. ಒಂದು ವೇಳೆ ನೀವು ಒಂದು 25 ಕಿಲೋಮೀಟರನ್ನು ನೀವು ಪ್ರಯಾಣ ಮಾಡ್ತಿದ್ದೀರಿ ಮೆಟ್ರೋನಲ್ಲಿ ಅಂದರೆ ₹25 ತೆಗೆದುಕೊಳ್ತಾರೆ. ಆದರೆ ಕರ್ನಾಟಕದಲ್ಲಿ ಇವತ್ತು ಅದೇ 25 ಕಿಲೋಮೀಟರ್ ನೀವು ಪ್ರಯಾಣ ಮಾಡಬೇಕು ಅನ್ನೋದಾದರೆ ₹90 ರಿಂದ ₹100 ನೀವು ಪ್ರಯಾಣಕ್ಕೆ ನೀವು ಹಣವನ್ನು ಕೊಡಲೇಬೇಕು. ಇವತ್ತು ಬೆಂಗಳೂರಿನಲ್ಲಿ ಕನಿಷ್ಠ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೂ ಕೂಡ ಕನಿಷ್ಠ ಪಕ್ಷ 2 ರಿಂದ 3 ಕಿಲೋಮೀಟರ್ ಓಡಾಟ ಇಲ್ಲಿ ಸಹಜವಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಎಲ್ಲ ನಾಯಕರು, ಕಾಂಗ್ರೆಸ್ ಇರಲಿ, BJP ಇರಲಿ ಅಥವಾ JDS ಇರಲಿ, ಈ ಮೂರೂ ಪಕ್ಷಗಳ ನಾಯಕರು ಇವತ್ತು ಹೇಳಿರುವಂಥದ್ದು ಏನು ಅಂದರೆ, ಬೆಂಗಳೂರು ಭಾಳ ದೊಡ್ಡ ಟ್ರಾಫಿಕ್ ಸಿಟಿ ಆಗಿಬಿಟ್ಟಿದೆ. ಇವತ್ತು ಈ ಸಂಚಾರದ ದಟ್ಟಣೆಯನ್ನು ನಾವು ಕಡಿಮೆ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ಮೆಟ್ರೋ ಇವತ್ತು ಅಗತ್ಯ ಇದೆ ಅಂತ ಹೇಳ್ತಾರೆ. ನಾವೆಲ್ಲವನ್ನೂ ಕೂಡ ಅವರ ಈ ಹೇಳಿಕೆಗಳನ್ನು ಕೇಳ್ಕೊಂಡೇ ಬಂದಿದ್ದೀವಿ. ಆದರೆ ಇವತ್ತು ಅದೇ ಮೆಟ್ರೋವನ್ನು ಅವಲಂಬಿಸಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಂಡು ಇಲ್ಲಿ ಯಾವುದೋ ಒಂದು ಗಾರ್ಮೆಂಟ್ಸ್ಗಳಲ್ಲೋ ಅಥವಾ ಯಾವುದೋ ಫ್ಯಾಕ್ಟ್ರಿನಲ್ಲೋ ಕೆಲಸ ಮಾಡಿಕೊಂಡು ಬದುಕ್ತಾ ಇರುವಂಥ ಕೂಲಿ ಕಾರ್ಮಿಕರು ಇವತ್ತು ಅದೇ ಮೆಟ್ರೋವನ್ನು ಅವಲಂಬಿಸಿ ಇವತ್ತು ಬದುಕನ್ನು ನಡೆಸುತ್ತಿದ್ದಾರೆ. ಈ ಬಸ್ಗೆ ಅಥವಾ ಖಾಸಗಿ ವೆಹಿಕಲ್ಗಳಿಗೆ ಬಳಸುವಂಥ ಹಣದಲ್ಲಿ ನಮಗೆ ಇಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮೆಟ್ರೋನಲ್ಲಿ ಓಡಾಡುವಂಥ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಈಗ ಅವಲಂಬನೆ ಆದ ಬಳಿಕ ಇದ್ದಕ್ಕಿದ್ದ ಹಾಗೆ 47% ಏನು ರೇಟನ್ನು ಹೈಕ್ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಕೇಂದ್ರ ಸರ್ಕಾರ ಇಲ್ಲಿ ಮೆಟ್ರೋ ದರವನ್ನು ಹೆಚ್ಚಳ ಮಾಡಬೇಕು ಅನ್ನೋಂಥ ಚರ್ಚೆ ಆದಂಥ ಸಂದರ್ಭದಲ್ಲಿ 3 ವ್ಯಕ್ತಿಗಳನ್ನು ನೇಮಕ ಮಾಡಿಕೊಡುತ್ತೆ. ಒಂದು ನಿವೃತ್ತ ನ್ಯಾಯಮೂರ್ತಿ R ತರಣಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಲಾಗುತ್ತೆ. ಸೊ ಇದರಲ್ಲಿ ಇನ್ನು 2 ಸದಸ್ಯರು ಇರ್ತಾರೆ. ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸತೀಂದರ್ ಪಾಲ್ ಸಿಂಗ್ ಅಂತೇಳಿ, ಆ ಸತೀಂದರ್ ಪಾಲ್ ಸಿಂಗ್ ಜೊತೆಗೆ ಮತ್ತೊಬ್ಬರು ಇರ್ತಾರೆ. ಅವರು ಕರ್ನಾಟಕದವರು, ನಿವೃತ್ತ IAS ಅಧಿಕಾರಿ RV ರಮಣ್ ರೆಡ್ಡಿ ಅವರು.
ಸೊ ಇವ್ರಿಗೆ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ ಅಂದರೂ ಕೂಡ ರಮಣ್ ರೆಡ್ಡಿ ಅವರಿಗಾದರೂ ಕೂಡ ಕರ್ನಾಟಕದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಮೆಟ್ರೋ ಹೇಗೆ ನಡೀತಾ ಇದೆ, ಇಲ್ಲಿ ಎಷ್ಟು ಜನ ಅವಲಂಬಿತರಾಗಿದ್ದಾರೆ, ಎಷ್ಟು ಟ್ರಿಪ್ಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮೆಟ್ರೋ ಓಡಾಡಿಸುತ್ತೆ ಅನ್ನುವಂಥದ್ದು ಕನಿಷ್ಠ ಜ್ಞಾನ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ಅವರು ಇಲ್ಲಿದ್ದಂಥವ್ರು, ಇಲ್ಲಿ ಕೆಲಸ ಮಾಡಿದಂಥವ್ರು IAS ಅಧಿಕಾರಿಗಳಾಗಿ ಇಲ್ಲೇ ನಿವೃತ್ತರಾಗಿದ್ದಾರೆ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಅವರಿಗೆ ಅರಿವಿನ ಪ್ರಮಾಣ ಚೆನ್ನಾಗಿದೆ ಅನ್ನುವಂಥದ್ದು ನನ್ನ ನಿಲುವು. ಆದರೆ ನಾನಿಲ್ಲಿ ಯಾವುದೋ ಪಕ್ಷದ ಪರವಾಗಿ, ಯಾರೋ ವ್ಯಕ್ತಿಗಳ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಮೊದಲಿಂದನೂ ಹಾಗೆ ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮ ಇರುವಂಥದ್ದೇ ಜನರ ಧ್ವನಿಯಾಗಿ, ಜನರ ಪರವಾಗಿ ನಾವು ಇಲ್ಲಿ ಚರ್ಚೆ ಮಾಡಬೇಕಾದಂಥದ್ದು, ನ್ಯಾಯ ಕೊಡಬೇಕಾದಂಥದ್ದು. ಸೊ ಆ ಕಾರಣಕ್ಕಾಗಿ ದಮನಿತರ ಧ್ವನಿಯಾಗಿ, ಶೋಷಿತರ ಧ್ವನಿಯಾಗಿ, ಕೂಲಿ ಕಾರ್ಮಿಕರ ಧ್ವನಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಈ ವಿಚಾರವನ್ನು, ಅಂದರೆ ಈ ಮೆಟ್ರೋ ದರ ಏನಿದೆ, ಇದು ಹೆಚ್ಚಳ ಆಗಿರುವಂಥ ದುಬಾರಿ ಮೆಟ್ರೋ ವಿಚಾರವನ್ನು ಇವತ್ತು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ನಾವು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇಷ್ಟು ದಿನ ಕೊಡ್ತಾ ಇದ್ದಂಥ ಹಣಕ್ಕೆ ಈಗ ಕೊಡುವಂಥ ಹಣಕ್ಕೆ ನೀವು ಪರಿಶೀಲನೆ ಮಾಡಿ ನೋಡಿದ್ರೆ ಸುಮಾರು ಹೆಚ್ಚು ಕಡಿಮೆ 50% ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಚೆನ್ನೈ, ಹೈದರಾಬಾದು, ಮುಂಬೈ, ಬೇರೆ ಬೇರೆ ಏನು ನಗರಗಳಲ್ಲಿ ಇರ್ತಕ್ಕಂಥ ಮೆಟ್ರೋಗಳನ್ನು ಗಮನಿಸೋದಾದರೆ ಅಲ್ಲಿ 25ರಿಂದ 30, 35, 40, ಹಬ್ಬ ಅಂದರೆ 50-60 ರೂಪಾಯಿ ಇದೆ. ಸೊ ನೀವು ಬೇರೆ ಬೇರೆ ನಗರ, ಹೈದರಾಬಾದಲ್ಲಿ, ಚೆನ್ನೈನಲ್ಲೂ ಕೂಡ ಇವತ್ತು ಬರೀ 40ರಿಂದ 50 ರೂಪಾಯಿ ಇದೆ. ಹೈದರಾಬಾದ್ನಲ್ಲೂ ಕೂಡ 50 ರೂಪಾಯಿ ಇದೆ. ಇನ್ನು ಬೇರೆ ಬೇರೆ, ಇನ್ನು ಕೋಲ್ಕತ್ತಾದಲ್ಲಂತೂ ಕೇಳೋದೇ ಬೇಡ. ಅವರು ಅಲ್ಲಿ ತುಂಬ ಕಡಿಮೆ ಇರತಕ್ಕಂಥ ಏನು ಮೆಟ್ರೋ ದರ ಅಲ್ಲಿ 25 ರೂಪಾಯಿ, 25 ಕಿಲೋಮೀಟರ್ 25 ರೂಪಾಯಿ ತೆಗೆದುಕೊಳ್ತಾರೆ, 2 ಕಿಲೋಮೀಟರ್ಗೆ 5 ರೂಪಾಯಿ ತೆಗೆದುಕೊಳ್ತಾರೆ. ಅದು ಕನಿಷ್ಠ ದರ. ಗರಿಷ್ಠ ನಾನು ಹೇಳ್ತಾ ಇರುವಂಥದ್ದು ಈಗಾಗಲೇ ಮುಂಬೈದು, ಚೆನ್ನೈದು, ಹೈದರಾಬಾದ್ ಏನು ಉದಾಹರಣೆ ಕೊಟ್ಟೆ, ಅದು 50, 40, 60 ರೂಪಾಯಿ ಗರಿಷ್ಠ ದರ ಅಲ್ಲಿ ಇರ್ತಕ್ಕಂಥದ್ದು. ಅತಿ ಹೆಚ್ಚು ಅಂದರೆ ವಾಣಿಜ್ಯ ಏನು ಈಗ ಅಲ್ಲಿ 3-4 ಲೈನ್ಗಳಿರ್ತವೆ, ನೀಲಿ, ನೇರಳೆ, ಹಳದಿ. ಸೊ ಈ ಥರದ ಒಂದು ಮೆಟ್ರೋ ಲೈನ್ಗಳನ್ನೇನು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಗರಿಷ್ಠ ದರ ಅಂದರೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಪಡೆಯುತ್ತಾ ಇರುವಂಥದ್ದು ಗರಿಷ್ಠ ದರ ಅಲ್ಲಿ ನಿಮಗೆ ಸಿಗುವಂಥದ್ದು. ಪರಿಶೀಲನೆ ಮಾಡಿದರೂ ಕೂಡ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಅಲ್ಲಿ ಸಿಗುವಂಥದ್ದು ಕೇವಲ 80 ರೂಪಾಯಿ ಅಷ್ಟೇ. ನೀವು ಎಲ್ಲಿಂದ ಎಲ್ಲಿಗೆ ಓಡಾಡಿದ್ರು 80 ರೂಪಾಯಿನಲ್ಲಿ ಓಡಾಟ ಮುಗಿದು ಹೋಗ್ಬಿಡುತ್ತೆ. ಆದರೆ ಬೆಂಗಳೂರಿನಲ್ಲಿ ಹಾಗಿಲ್ಲ. ಈಗಾಗಲೇ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶದ ಪ್ರಕಾರ ಇಲ್ಲಿ ನೀವು 25 ಕಿಲೋಮೀಟರ್ ನೀವು ಓಡಾಡೋದಾದರೆ ಮಿನಿಮಮ್ ನೀವು 90 ರೂಪಾಯಿ ಅಥವಾ 100 ರೂಪಾಯಿಯನ್ನು ನೀವು ಕೊಡಲೇಬೇಕು. ಸೊ ಪ್ರತಿದಿನ ನೀವು 100 ರೂಪಾಯಿಯನ್ನು ನೀವು ಮೆಟ್ರೋಗೆ ವ್ಯಯ ಮಾಡ್ತಾ ಇದ್ದೀರಿ ಅನ್ನೋದಾದರೆ, ಖರ್ಚು ಮಾಡ್ತಾ ಇದ್ದೀರಿ ಅನ್ನೋದಾದರೆ ನಿಮ್ಮ ಆದಾಯ ಎಷ್ಟಿರಬೇಕು ಯೋಚನೆ ಮಾಡಿ. ಇಲ್ಲಿ ಕೂಲಿ ಕಾರ್ಮಿಕರು ಇರ್ಬೋದು, ಅಥವಾ ಮಹಿಳೆಯರು ಇರ್ಬೋದು, ಅಥವಾ ಬೇರೆ ಬೇರೆ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಸಂಘಟಿತ ಕಾರ್ಮಿಕರು ಓಡಾಡುವಂತಿದೆ ಇವತ್ತು ಮೆಟ್ರೋನಲ್ಲಿ. ಆ ರೀತಿ ಅವಲಂಬಿತವಾಗಿ ಇವತ್ತು ಬದುಕು ನಡೆಸ್ತಾ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಷ್ಟೋ ಅನಕ್ಷರಸ್ಥರು ಕೂಡ ಇವತ್ತು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ಇವತ್ತು ಆಶ್ರಯ ಆಗಿರುವಂಥದ್ದು ಅಲ್ಲಿ ಟೈಮು ಅಥವಾ ಅಲ್ಲಿ ಓಡಾಟುವಂಥ ಖರ್ಚು ಇವೆಲ್ಲವನ್ನು ಲೆಕ್ಕ ಹಾಕಿದರೆ ಬಸ್ಗಳಿಗಿಂತ ಮೆಟ್ರೋನೇ ವಾಸಿ ಅನ್ನುವಂಥ ನಿಲುವಿಗೆ ಇವತ್ತು ಕೂಲಿ ಕಾರ್ಮಿಕರು ಬಂದಿದ್ದಾರೆ. ಸಮಯದ ಉಳಿತಾಯದ ಕಾರಣಕ್ಕಾಗಿ ಹೆಚ್ಚು ದುಡಿಬಹುದು. ನಾನು ಒಂದು 1 ಅವರ್ ಅಥವಾ 2 ಅವರ್ ಬೇಗ, ಈ ಕಾರ್ಮಿಕರಿಗೆಲ್ಲ ಗೊತ್ತಿರುತ್ತೆ ಇದು ಭಾಳ ಚೆನ್ನಾಗಿ. ಈ ಫ್ಯಾಕ್ಟ್ರಿಗಳಲ್ಲಿ 1 ಅವರ್ ಅಥವಾ 2 ಅವರ್ ಹೆಚ್ಚುವರಿ ಕೆಲಸ ಮಾಡಿದರೆ ಅವರಿಗೆ ಹೆಚ್ಚಿಗೆ ಸಂಬಳವನ್ನು ಕೊಡ್ತಾರೆ. ಸೊ ಆ ಥರದ ದುಡಿಮೆ ಮಾಡೋದ್ರ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಇವತ್ತು ತಳ ಸಮುದಾಯಗಳು, ಜೊತೆಗೆ ಕೂಲಿ ಕಾರ್ಮಿಕರು, ಇಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ಅಸಂಘಟಿತ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನಾಗರಿಕ ಪ್ರಪಂಚದ ಹೆಸರಿನಲ್ಲಿ ಸಿಟಿನಲ್ಲಿ ಬದುಕ್ತಾ ಇರತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು, ನಾವೆಲ್ಲರೂ ಕೂಡ ಅವರ ಹಣದಲ್ಲಿ ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ಇವತ್ತು ಈ ವಿಚಾರವನ್ನು ನಾನು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಈಗಾಗಲೇ 3 ಏನು ಅವರ ಮಹನೀಯರ ಕಮಿಟಿ ಏನೇನು ಮಾಡಿತ್ತು, ಕೇಂದ್ರದ ಒಂದು ಸಮಿತಿ ಮಾಡಿತ್ತು, ಆ ಸಮಿತಿ ಒಂದು ವರದಿಯನ್ನು ಕೊಡುತ್ತೆ. ಆ ವರದಿಯ ಆಧಾರದ ಮೇಲೆ ಇಲ್ಲಿ ಎಷ್ಟು ಹಣ ನಿಗದಿ ಮಾಡಬೇಕು, ದರವನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಆದರೆ ಈ 3 ವ್ಯಕ್ತಿಗಳ ಕಮಿಟಿ ಏನಿದೆ, ಈ ಕಮಿಟಿ ಒಂದು ಸಲಹೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ. 2 ಸರ್ಕಾರಗಳು ಅದು ವರದಿ ಕೊಡುತ್ತೆ. 2ಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಈಗ BMRDಯಲ್ಲಿ ಏನಿದೆ ಇವು ದರವನ್ನು ನಿಗದಿಯನ್ನು ಮಾಡ್ತವೆ. ಸೊ ಅವರು ಅಕ್ಟೋಬರ್ 4ರಿಂದ 21ರವರೆಗೆ, ಅಂದರೆ ಕಳೆದ 2024 ಅಕ್ಟೋಬರ್ 4ರಿಂದ ಅಕ್ಟೋಬರ್ 24ರವರೆಗೆ ಸಾರ್ವಜನಿಕರಿಗೆ ಸಲಹೆಗಳನ್ನು ಕೊಡಲಿಕ್ಕೆ ಆಹ್ವಾನ ಕೊಟ್ಟಿತ್ತಂತೆ. ಅದು ಯಾರ್ಯಾರಿಗೆ ಕೊಟ್ಟಿತ್ತೋ ನಮಗಂತೂ ಖಂಡಿತ ಗೊತ್ತಿಲ್ಲ, ನಮಗೆ ಅದರ ಮಾಹಿತಿನೂ ಸಿಕ್ಕಿಲ್ಲ ಇದುವರೆಗೆ. ಈಗ ದರ ನಿಗದಿ ಆದ ಮೇಲೆಯೇ ಅದರ ಬಗ್ಗೆ ಸರಿಯಾದಂಥ ಸ್ಪಷ್ಟ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ 21ರವರೆಗೂ ಸರಿಯಾದ ಮಾಹಿತಿಗಳು ಬರಲಿಲ್ಲ ಅಂದ ನಂತರ 28 ಅಂದರೆ ಅಕ್ಟೋಬರ್ 28ರವರೆಗೆ ಇದನ್ನು ವಿಸ್ತರಣೆ ಮಾಡಿತ್ತಂತೆ.
ಸೊ ಅಲ್ಲಿ ಯಾವ ಮಹಾಶಯರು ಈ ದರವನ್ನು ಹೆಚ್ಚಳ ಮಾಡಿ ಅಂತೇಳಿ ಇವರಿಗೆ ಪಾಪ ಸಲಹೆ ಕೊಟ್ಟರೋ ಗೊತ್ತಿಲ್ಲ. ಆದರೆ ಇವತ್ತು ಏಕಾಏಕಿ 47% ದರವನ್ನು ಹೆಚ್ಚಳ ಮಾಡಿದ್ದಾರೆ. 2011ರಲ್ಲಿ ಬೆಂಗಳೂರಿಗೆ ನಮ್ಮ ಮೆಟ್ರೋ ಕಾಲಿಟ್ಟಿದ್ದು ಓಡಾಟ ಶುರು ಮಾಡಿದ್ದು. ಅಲ್ಲಿಂದ 2017ರವರೆಗೆ ಏನು ಒಂದು ದರವನ್ನು ನಿಗದಿ ಮಾಡಿದ್ದು ಅದೇ ದರವನ್ನು ಮೇಂಟೈನ್ ಮಾಡ್ಕೊಂಡು ಬರಲಾಗಿತ್ತು. 2017ರಲ್ಲಿ ಹೊಸ ದರ ಪರಿಷ್ಕರಣೆಯನ್ನು ಮಾಡಿತು. ಆಗ ಎಷ್ಟಪ್ಪ ನಿಮಗೆ ದರ ಪರಿಷ್ಕರಣೆ ಮಾಡಿತ್ತು ಅನ್ನೋದಾದರೆ ಕೇವಲ 15% ದರವನ್ನು ಮಾತ್ರ ನಿಗದಿ ಮಾಡಲಾಗಿತ್ತು, ಅಂದರೆ ಹೆಚ್ಚಳ ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಇಲ್ಲಿ ದರ ಹೆಚ್ಚಳ ಮಾಡಿರಲಿಲ್ಲ. ಸೊ ಹಾಗಾಗಿ ನಾವು ಈಗ ದರ ಹೆಚ್ಚಳ ಮಾಡಿದ ಅಂದರೆ ನೀವು ಇಷ್ಟು ವರ್ಷ ಆಗಿರಲಿಲ್ಲ 2017ರಿಂದ ಅಂತೇಳಿ ಏಕಾಏಕಿ ಅಷ್ಟೂ ವರ್ಷಗಳದ್ದನ್ನು ಹಣವನ್ನು ಇಲ್ಲಿ ವಸೂಲಿ ಮಾಡಲಿಕ್ಕೆ ನಿಂತಿದ್ದೀರಾ. ಬಡವರ ಹಣವನ್ನು ಸುಲಿಗೆ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಏನಾದರೂ ಪ್ಲಾನ್ಗಳನ್ನು ಏನಾದರೂ ಮಾಡಿದ್ದೀರಾ? ದಯಮಾಡಿ ಜನರ ಮುಂದೆ ಅದನ್ನು ಬಿಚ್ಚಿಟ್ಟುಬಿಡಿ. ಇವತ್ತು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ, ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ರಿಂದ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಾ ಇರೋ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ಓಡಾಟ ಮಾತ್ರ ಅಲ್ಲ, ಇವತ್ತು ಪ್ರಾಣಿ ಪಕ್ಷಿಗಳು ಕೂಡ ಬೆಂಗಳೂರಿನಲ್ಲಿ ಬದುಕದೇ ಇರುವಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂಥೇಳಿ ನಾವೇ ಪುಂಖಾನುಪುಂಖವಾಗಿ ಭಾಷಣ ಬಿಗಿತೀವಿ. ಆದರೆ ಮತ್ತೊಂದು ಕಡೆಯಲ್ಲಿ ಮೆಟ್ರೋನಲ್ಲಿ ಓಡಾಡುವಂಥ ಜನರಿಗೆ ದಿನೇ ನೀವು ಏನು ಇದಕ್ಕಿದ್ದ ಹಾಗೆ 1 to 2 ದರವನ್ನು ಹೆಚ್ಚಳ ಮಾಡಿ ನೀವೇ ನಿಮ್ಮ ಪಾಡಿಗೆ ನೀವು ವೆಹಿಕಲ್ಗಳಲ್ಲಿ ಓಡಾಡಿ ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ನೀವು ರವಾನೆ ಮಾಡಿದರೆ ಹೇಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಅಥವಾ ದಿನಗೂಲಿ ನೌಕರರು ಅಥವಾ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರು ಹೇಗೆ ಓಡಾಡ್ತಾರೆ? ಸೊ ಇಲ್ಲಿ ದರ ಹೆಚ್ಚಳ ಮಾಡುವಂಥ ಸಂದರ್ಭದಲ್ಲಿ ಕನಿಷ್ಠ ಜ್ಞಾನ ಇದ್ದಂಥವರು ಯಾರೂ ಕೂಡ ಈ ರೀತಿಯ ಸಲಹೆಗಳನ್ನು ಅಥವಾ ನಿರ್ಧಾರಗಳನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಈಗ 3 ಜನರ ಏನು ಈ ಕಮಿಟಿ ಏನಿದೆ ಇವರಿಗಾಗಲೇ ವರದಿಯನ್ನು ಏನು ಕೊಟ್ಟಿರಲಿ, ಆದರೆ ಅದನ್ನು ಪರಿಗಣಿಸಿ ಜನರ ಬಳಿ ಏನು ದರವನ್ನು ನಿಗದಿ ಮಾಡಬೇಕಾದಾಗ ಕನಿಷ್ಠ ಜ್ಞಾನ ಅನ್ನೋದೊಂದು ಇರಬೇಕಲ್ವ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ. ಸೊ ಇವತ್ತು ನಾವು ನೋಡುವಂಥ ಬೇರೆ ಬೇರೆ ಏನು ರಾಜ್ಯಗಳನ್ನು ಗಮನಿಸಿದ್ರೆ ಅಲ್ಲೆಲ್ಲ ಕೂಡ ಕಡಿಮೆ ದರ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿನಲ್ಲಿ ಯಾಕೆ ಈ ರೀತಿಯ ಒಂದು ದರ ಹೆಚ್ಚಳವನ್ನು ನಿರ್ಮಾಣ ಮಾಡಿದ್ರಿ? ಸೊ ಇಲ್ಲಿ ಕೇಂದ್ರ ಸರ್ಕಾರ ಅಥವಾ ತನ್ನ ಚಕ್ರಾಧಿಪತ್ಯವನ್ನು ಮೆರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು BJP ಕೆಲವು ನಾಯಕರು ಹೋಗಿ ಏನು ಮೆಟ್ರೋ ನಿರ್ದೇಶಕರಿಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟು ಬಂದಿದ್ದಾರೆ, ನೀವು ದರವನ್ನು ಕಡಿಮೆ ಮಾಡಿ ಅಂತೇಳಿ. ಕೇಂದ್ರದ ನಾಯಕರಿಗೆ ಹೇಳ್ರಿ. ಸೊ ಅವರ ಸಲಹೆಗಳನ್ನು ತೆಗೆದುಕೊಂಡೇ ಅವ್ರು ಕೊಟ್ಟಿರ್ತಕ್ಕಂಥ ಏನು ಸಮಿತಿ ಏನಿದೆ ಆ ವರದಿಯ ಆಧಾರದ ಮೇಲೆ ಹಂಗಾರೆ ಇವರು ಇಲ್ಲಿ ದರ ನಿಗದಿ ಮಾಡಿದ್ದಾರಲ್ವಾ? ನೀವು ಯಾಕೆ ನೇರವಾಗಿ ಕೇಂದ್ರದ ನಾಯಕರಿಗೆ ಹೇಳೋದಿಲ್ಲ? ರಾಜಕೀಯ ದೊಂಬರಾಟಗಳನ್ನು ಆಡಿಕೊಂಡು ಜನರನ್ನ ಬಲಿಪಶುಗಳನ್ನು ಮಾಡಲಿಕ್ಕೆ ಹೊರಟಿದ್ದೀರಾ BJP ಮತ್ತು ಕಾಂಗ್ರೆಸ್ ನಾಯಕರು. ಇವತ್ತು ದಯಮಾಡಿ ಹಿಂದೆ ಕನ್ನಡದ ವಿಚಾರದಲ್ಲಿ ಮೆಟ್ರೋನಲ್ಲಿ ಕನ್ನಡದ ಪದಗಳನ್ನು ಬಳಸಬೇಕು ಅಂಥೇಳಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಅದರ ಪರವಾಗಿ ನಿಲ್ತು. ಅದರ ಕೇಂದ್ರದ BJP ನಾಯಕರು ಅದರ ವಿರುದ್ಧವಾಗಿ ನೀವು ಮಾತಾಡಿದ್ರಿ. ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ದಯಮಾಡಿ ಪ್ರಾದೇಶಿಕ ನಿಲುವುಗಳಿಗೆ ಗಮನ ಕೊಡುವಂಥ, ಪ್ರಾದೇಶಿಕವಾಗಿ ಇಲ್ಲಿ ಬದುಕ್ತಕ್ಕಂಥ ಜನರ ಭಾವನೆಗಳಿಗೆ, ಜನರ ಬದುಕಿಗೆ ಬೆಲೆ ಕೊಡುವಂಥ ಕೆಲಸವನ್ನು ದಯಮಾಡಿ ರಾಜಕೀಯ ನಾಯಕರುಗಳು ಮಾಡಬೇಕು, ಅಧಿಕಾರಿಗಳು ಮಾಡಬೇಕು. ನೀವು ಎಲ್ಲಿಂದನಾದರೂ ಬಂದಿರಿ, ಆದರೆ ಕರ್ನಾಟಕದ ನೆಲದಲ್ಲಿ ನೀವು ಬದುಕ್ತಾ ಇದ್ದೀರಿ, ಇವತ್ತು ಒಂದು ಉದ್ಯೋಗದಲ್ಲಿ ಇದ್ದೀರಿ ಅನ್ನೋದ್ರೆ ಇಲ್ಲಿಯ ನೆಲ ಭಾಷೆಗೆ ಒತ್ತು ಕೊಡುವಂಥ ಕೆಲಸ ಆಗಬೇಕು. ಅದನ್ನು ಮಾಡದೆ ಹೋದರೆ ಜನ ನಿಮ್ಮ ವಿರುದ್ಧ ಇವತ್ತು ತಿರುಗಿ ಬೀಳುವಂಥ ಒಂದು ಅವಕಾಶವನ್ನು ಅಥವಾ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡ್ತೀರಿ. ಸೊ ದಯಮಾಡಿ ಈ ದರ ಪರಿಷ್ಕರಣೆಯನ್ನು ನೀವು ಮಾಡಲೇಬೇಕು. ಇಲ್ಲದೇ ಹೋದರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳುವಂಥದ್ದು ಇದರಲ್ಲಿ ಎರಡು ಮಾತೇ ಇಲ್ಲ. ಈಗಾಗಲೇ ನಾನು ಹೇಳಿದ ಹಾಗೆ ಕಳೆದ ಡಿಸೆಂಬರ್ನಲ್ಲಿ ಈ ಏನು ಕಮಿಟಿ ಏನಿದೆ ಆ ಕಮಿಟಿ ಕಳೆದ ಡಿಸೆಂಬರ್ 16ಕ್ಕೆ BMRCLಗೆ ಒಂದು ವರದಿಯನ್ನು ಕೊಟ್ಟಿದೆ. BMRCL ಇರತಕ್ಕಂಥ ಅಧಿಕಾರಿಗಳು ಆ ವರದಿಯನ್ನು ಆಧಾರದ ಮೇಲೆ ಈಗ 47% ದರ ಹೆಚ್ಚಳವನ್ನು ಮಾಡಿದ್ದಾರೆ. ಆದರೆ ಇದು ಯಾವ ಜನಸಾಮಾನ್ಯನಿಗೂ ಕೂಡ ಉಪಯೋಗ ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಮತ್ತಷ್ಟು ಇಲ್ಲಿ ಸೈಕಲ್ಗಳನ್ನು ತೆಗೆದುಕೊಂಡು ಓಡಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಎಲ್ಲೂ ಉಳಿಲ್ಲ. ನೀವು ಅದನ್ನು ಇನ್ನೂ ಕ್ರಿಯೇಟ್ ಮಾಡಬೇಕು. ಆ ರೀತಿಯ ವಾತಾವರಣವನ್ನು, ನೈಸರ್ಗಿಕವಾದಂಥ ಒಂದು ಸಂಚಾರ ವ್ಯವಸ್ಥೆಯನ್ನು ನೀವು ಕ್ರಿಯೇಟ್ ಮಾಡಲಿಕ್ಕೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕು. ಜನರಲ್ಲಿ ಆ ಥರದ ಒಂದು ಆಂದೋಲನವನ್ನು ಅಥವಾ ಜಾಗೃತಿಯನ್ನು ಮೂಡಿಸಲೇಬೇಕು ಇದೆ. ಆದರೆ ನೀವು ನಿಮ್ಮ ಸಂದೇಶ ಹೇಗಿದೆ, ನಿಮ್ಮ ಆದೇಶಗಳು ಹೇಗಿದೆ ಅಂದರೆ ಏಕಾಏಕಿ ಬೈಕ್ಗಳು, ಕಾರ್ಗಳು ಕೂಡ ರೋಡ್ಗಿಳಿತಾವೆ. ಮೆಟ್ರೋ ಏನು ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, 2-3 ದಿನಗಳಿಂದ ಏನು ಆದೇಶ ಹೊರಗೆ ಬಂದಿದೆಯೋ ಅದರ ಆದೇಶ ಬಂದ ನಂತರ
ಸಹಜವಾಗಿ ಇಲ್ಲಿ 100 ರೂಪಾಯಿ ಖರ್ಚು ಮಾಡೋದ್ರ ಬದಲು ಅಲ್ಲಿ 50 ರೂಪಾಯಿ 60 ರೂಪಾಯಿ ಪೆಟ್ರೋಲ್ನಲ್ಲಿ ನಾವು ಆಫೀಸ್ಗೆ ಹೋಗಿ ಮನೆಗೆ ಬಂದುಬಿಡ್ತೀವಿ ಅನ್ನೋಂಥ ನಿಲುವಿಗೆ ಜನ ಬಂದು ನಿಲ್ತಾರೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ದೇನೆ ದಯಮಾಡಿ BMRCL ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ದರವನ್ನು ಪರಿಷ್ಕರಣೆ ಮಾಡಲೇಬೇಕು. ನೀವು ಯಾರೋ ಒಂದು ಕಮಿಟಿ ವರದಿ ಕೊಟ್ಟುಬಿಡ್ತು ಕೇಂದ್ರ ಸರ್ಕಾರಕ್ಕೆ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಿಗೆಯನ್ನು ಪಡೆದು ಈ ಏಕಾಏಕಿ 47% ನೀವು ಹೆಚ್ಚಳ ಮಾಡ್ತೀರಿ ಅನ್ನೋದಾದರೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಜ್ಞಾನ ಇಲ್ಲ ಅಂತ ಅನ್ಕೊಳ್ಳೋಣ. ಯಾಕೆಂದರೆ ಜ್ಞಾನ ಇದ್ದವ್ರು ಯಾರು ಕೂಡ ಜನರ ಪರವಾಗಿ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಜ್ಞಾನ ಇಲ್ಲದೇ ಇರೋಂಥವ್ರೆ ಈ ರೀತಿಯ ಹುಚ್ಚುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ದಯಮಾಡಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಅಧಿಕಾರಗಳ ವಿರುದ್ಧವಾಗಿಯೂ ಕೂಡ ಇಲ್ಲಿ ಜನ ಧ್ವನಿ ಎತ್ತುತ್ತಿದ್ದಾರೆ. ಈಗಾಗಲೇ ನಾವು ಜನರಿಂದ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡೇ ಈ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ತೆರೆದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದು ಜನರ ಧ್ವನಿ ಅಂತೇಳಿ ನಾವು ಪದೇ ಪದೇ ಹೇಳ್ತಾ ಬರ್ತಾ ಇದ್ದೀವಿ. ಜನರ ಧ್ವನಿಯಾಗಿ ಇವತ್ತು ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡ್ತಕ್ಕಂಥದ್ದು. ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದರೆ ಇವತ್ತು ನಮ್ಮ ಮೆಟ್ರೋ ದರ ಇಡೀ ದೇಶದಲ್ಲೇ ಅತಿ ಹೆಚ್ಚು ದರವನ್ನು ಸಂಗ್ರಹಿಸ್ತಾ ಇರುವಂಥದ್ದು. ಆದರೆ ನನಗೆ ಇನ್ನೊಂದು ಅನುಮಾನ ಇದೆ, ನಾನು ಆ ವಿಚಾರವನ್ನು ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ಈ ಮೆಟ್ರೋನಲ್ಲಿ ಈಗಾಗಲೇ ದರವನ್ನು ಈ ರೀತಿ ಏಕಾಏಕಿ ಹೆಚ್ಚಳ ಮಾಡಿರೋದನ್ನು ಗಮನಿಸಿದ್ರೆ ಈ ಎರಡೂ ಸರ್ಕಾರಗಳು ಮೆಟ್ರೋವನ್ನು ಒಂದು ರೀತಿ ನಮ್ಮ ATM ಅನ್ನೋ ರೀತಿಯಲ್ಲಿ ಪರಿಗಣಿಸ್ಬಿಟ್ಟಿದ್ದಾವ ಅಂತ ಡೌಟು ನನಗೆ. ಯಾಕೆ ಅಂದರೆ ಯಾರು ಬೇಕಾದರೂ ಹೋಗ್ತಾರೆ ಅಲ್ಲಿ, ಯಾಕೆಂದ್ರೆ ಒಳಗಡೆ ಹೋಗಬೇಕು ಅಂದರೆ ಬಸ್ನಲ್ಲಿ ಇದ್ದಂಗೆ ಆಗೋದಿಲ್ಲ. ಸೊ ಅಲ್ಲಿ ಏನೋ ಗಲಾಟೆ ಆಯಿತು, ಮತ್ತೊಂದಾಯಿತು, ಮುಗಿದೊಂದು ಮಾಡಿದ್ವಿ, ಹೆಂಗೋ ನಾವು ಹೋಗ್ಬಿಡ್ಬೋದು. ಇಲ್ಲ, ಸೊ ಈ ಒಳಗಡೆ ಹೋಗಬೇಕು ಅಂದರೆ ನೀವು ಟಿಕೆಟ್ ತಗೊಂಡೇ ಹೋಗಬೇಕು, ಇಲ್ಲ ನಿಮ್ಮ ಹತ್ರ ಡಿಜಿಟಲ್ ಕಾರ್ಡ್ ಇರಬೇಕು. ಸೊ ಈ ಥರದ ವ್ಯವಸ್ಥೆ ಇರೋದ್ರಿಂದ ಹೇಗೂ ಜನ ಕೊಟ್ಟು ಬರ್ತಾರೆ ಅನ್ನೋಂಥ ನಿಲುವಿಗೆ ನಿಮ್ಮಲ್ಲಿ ಏನಾದರೂ ಇದ್ದೆ ಇದನ್ನು ಹೇಗೆ ಬೇಕಂದು ನಾವು ಜನರ ಹತ್ರ ನಾವು ಹಣವನ್ನು ಸಂಗ್ರಹಿಸ್ಬಿಡ್ಬೋದು, ಈ ಸರ್ಕಾರದ ಖಜಾನೆಯನ್ನು ತುಂಬಿಸ್ಕೊಳ್ಬೋದು ಅನ್ನೋಂಥೇಳಿ ಇದು ಸರ್ಕಾರನೇ ಖಜಾನೆ ತುಂಬಿಸುವಂಥ ಏನು ದಾರಿ ಇದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಇದಕ್ಕೆ ನೀವು AC ರೂಮ್ನಲ್ಲಿ ಕೂತು ಯಾವುದೋ ಒಂದು ನಿಮ್ಮ ಮನಸ್ಸಿಗೆ ತೋಚಿದಂಥ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಇದು ಪೆಡಂಭೂತವಾಗಿ ನಾಳೆ ಟ್ರಾಫಿಕ್ ಜಾಮ್ಗೆ ಇಡೀ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿ ಕಾಡುತ್ತೆ. ದಯಮಾಡಿ ಜನರ ಒಂದು ಕೂಲಿ ಕಾರ್ಮಿಕರ ಧ್ವನಿಯಾಗಿ ನೀವು ಯೋಚನೆ ಮಾಡಿ, ಅವರ ಆಶಯಗಳಿಗೆ ಮುಂದೆ ಇಟ್ಕೊಂಡು ಯೋಚನೆ ಮಾಡಿ. ಇಡೀ ಮೆಟ್ರೋ ಇವತ್ತು ಕೂಲಿ ಕಾರ್ಮಿಕರ, ಅಸಂಘಟಿತ ಕಾರ್ಮಿಕರ ಜೊತೆಗೆ ಏನು ಗಾರ್ಮೆಂಟ್ಸ್ಗಳಿಗೆ ಓಡಾಡ್ತಾ ಇರ್ತಕ್ಕಂಥ ಹೋಗಿ ತಮ್ಮ ಜೀವನ ನಡೆಸ್ತಾ ಇರುವಂಥ ಮಹಿಳೆಯರ ಒಂದು ಅನುಕೂಲದ ವ್ಯವಸ್ಥೆ ಆಗಿದೆ ಇವತ್ತು. ಆದರೆ ನೀವು ಅದನ್ನು ಸಡನ್ನಾಗಿ ಬದಲಾಯಿಸುವಂಥ ಒಂದು ಹುಚ್ಚು ನಿರ್ಧಾರಗಳಿಗೆ ನೀವು ಇವತ್ತು ದಾಸರಾಗಿ ಈ ನಿರ್ಧಾರಗಳನ್ನು ಕೈಗೊಂಡಿದ್ದೀರಿ. ದಯಮಾಡಿ ಈ ಒಂದು ಏನು ದರ ಪರಿಷ್ಕರಣೆ ಇದೆ ಇವುಗಳನ್ನು ಪರಿಗಣಿಸಿ ಈಗ ನಮ್ಮ ಕಾರ್ಯಕ್ರಮದ ಜೊತೆ ಜನರ ಧ್ವನಿಯನ್ನು ಆಲಿಸಿ ನೀವು ಈ ದರ ಪರಿಷ್ಕರಣೆಯನ್ನು ಮಾಡ್ತೀರಿ. ಜೊತೆಗೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಒಂದು ದರದ ನಿಗದಿಯನ್ನು ಮಾಡ್ತೀರಿ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.